ನಿಮ್ಮ ಒಮ್ಮತದ ಬಗ್ಗೆ ಇದೆಲ್ಲ ಹೇಗೆ ಸರ್? ಈಗ ನೀವೊಂದು ತಂಡವಾಗಿ ಹೊರಟಿದ್ದೀರಿ ರಾಜ್ಯ ಪ್ರವಾಸ, ಯತ್ನಾಳ್ ಗುಂಪಿಲ್ಲ ಅಲ್ಲಿ ಆ ಥರದ ಚರ್ಚೆಗಳೊಂದಿಗೆ ಹೊರಟಿದೆ ಆ ಪ್ರವಾಸ, ಏನು ಹೇಳಲಿಕ್ಕೆ ಬಯಸ್ತೀರಿ ಅದ್ರ ಬಗ್ಗೆ? ಇದೆಲ್ಲವಕ್ಕೂ ಕೂಡ ಇತಿಶ್ರೀ ಆಗ್ತಕ್ಕಂಥ ಕಾಲ ಕೂಡಿ ಬಂದಿದೆ. ಸದ್ಯದಲ್ಲೇ ಇವತ್ತು ರಾಜ್ಯದ ಅಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನು ಸದ್ಯದಲ್ಲೇ ಗೊತ್ತಾಗ್ತದೆ. ಯಾಕಂದರೆ ಇಡೀ ದೇಶದಲ್ಲಿ 12 ರಾಜ್ಯಗಳಿಗೆ ಮಾತ್ರ ರಾಜ್ಯದ ಅಧ್ಯಕ್ಷರ ಒಂದು ನೇಮಕಾತಿ ಆಗಿದೆ. ಬಹುಶಃ ಬರುವಂಥ ಕೆಲವೇ ದಿನಗಳಲ್ಲಿ ನಮ್ಮ ರಾಜ್ಯವು ಒಳಗೊಂಡಂತೆ ದೇಶದ ಇತರ ರಾಜ್ಯಗಳ ರಾಜ್ಯಾಧ್ಯಕ್ಷರ ಒಂದು ಘೋಷಣೆ ಕೂಡ ಆಗ್ತದೆ. ಈ ಎಲ್ಲ ಸಮಸ್ಯೆಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದ ಸಮಸ್ಯೆ ರಾಜ್ಯಾಧ್ಯಕ್ಷರ ಘೋಷಣೆ ಆಗ್ತಿದ್ದಂಗೆ ಬೇರೆ ಎಲ್ಲ ಸಮಸ್ಯೆಗಳು ಬಗೆಹರಿತದೆ. ತುಂಬ ನಿರಾಳವಾಗಿ ನೀವು ಕಾಣ್ತಿದ್ದೀರಿ ಆ ಎಲ್ಲ ಚರ್ಚೆಗಳಲ್ಲೂ. ನಾ ಕಳೆದ ಒಂದು ವರ್ಷದಿಂದ ಯಾವಾಗ ನೋಡಿ ಏನೇ ಸಮಸ್ಯೆಗಳು ಇದ್ದರೂ ಕೂಡ ನಿರಾಳವಾಗೇ ಇರ್ತೇನೆ. ಯಾಕಂದರೆ ಸಮಸ್ಯೆಗೆ ಉತ್ತರ ಏನು ಅಂತ ನನಗೂ ಗೊತ್ತಿದೆ, ಕೇಂದ್ರದ ವರಿಷ್ಠರು ಕೂಡ ಗೊತ್ತಿದೆ. ಆ ಸಮಸ್ಯೆಗೆ ಒಳ್ಳೆ ಉತ್ತರವನ್ನು ನೀಡ್ತಾರೆ. ಏನಪ್ಪ ಒಳ್ಳೆ ರಾಜ್ಯಾಧ್ಯಕ್ಷರು ಇರ್ತಾರೆ ರಾಜ್ಯದಲ್ಲಿ. ನೋಡೋಣ, ಬರೋದಿಂದಲೇ ಉತ್ತರ ಸಿಗುತ್ತೆ. ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಡಿ ಕೆ ಶಿ ಅವರ ತರಬೇತಿ ತೆಗೆದುಕೊಂಡು